ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಅಭಿವೃದ್ಧಿ ಆಗ್ತಾ ಇಲ್ಲ, ನೆನ್ಪಿಟ್ಕೊಳ್ಳಿ ಆಯಿತಾ. ಲಕ್ಷ್ಮೀ ಪ್ರಾಪ್ತಿ ಆಗಬೇಕು, ರೋಗ ಬಾಧೆ ಇದೆ. ಈ ಮೂರಕ್ಕೂ ಒಂದೇ ಪರಿಹಾರ ಆಯಿತಾ, ನೆನ್ಪಿಟ್ಕೊಳ್ಳಿ. ಅಭಿವೃದ್ಧಿ ಆಗ್ತಾ ಇಲ್ಲ, ಮನೆಯಲ್ಲಿ ರೋಗ ಬಾಧೆ ಇದೆ, ಯಾರೋ ಒಬ್ಬರು ಅಭಿವೃದ್ಧಿ ಆಗ್ತಾ ಇಲ್ಲ, ಒಬ್ಬರಿಗೆ ರೋಗ ಬಾಧೆ ಇದೆ. ಲಕ್ಷ್ಮೀ ಪ್ರಾಪ್ತಿ ಆಗ್ತಾ ಇಲ್ಲ ಸರ್, ನಾವು ಯಾವ ಕಷ್ಟಪಟ್ಟು ಸಂಪಾದನೆ ಮಾಡ್ಕೊಂಬರ್ತೀವಿ, ಯಾರೋ ಒಬ್ರು ತಿನ್ಕೊಂಡು ಹೋಗ್ತಾರೆ, ಅಥವಾ ನಾವೇನು ದುಡಿತಾ ಇದ್ದೀವಿ ಆ ಲೆವೆಲಲ್ಲಿ ನಾವಿಲ್ಲ ಸರ್, ಅದು ಎಲ್ಲಿಗೆ ಹೋಗ್ತಾ ದುಡ್ಡು ಅನ್ನೋದೇ ಅರ್ಥನೇ ಆಗ್ತಾ ಇಲ್ಲ, ಅಥವಾ ಸಂಪಾದನೆಯೇ ಇಲ್ಲ. ಇದೆಲ್ಲ ಲಕ್ಷ್ಮೀ ಪ್ರಾಪ್ತಿಗೆ ಸಂಬಂಧಪಟ್ಟಿದ್ದು. ಇವೆಲ್ಲ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳು ಸಂಜೆ ಹೊತ್ತಲ್ಲಿ, ಇದು ನನ್ನ ಪ್ರಕಾರ ಗುರುವಾರ ಮತ್ತು ಶುಕ್ರವಾರ ಮಾಡಿದ್ರೆ ಬಹಳ ಒಳ್ಳೆಯದು. ಪ್ರತಿದಿನ ಮಾಡೋಕ್ಕಾಗದಿದ್ರೂ ಕೂಡ ಶುಕ್ರವಾರ ಆಗುತ್ತಾ, ಗುರುವಾರ ಶುಕ್ರವಾರ ಆಗುತ್ತಾ, ಅಥವಾ ಗುರುವಾರ ನೋಡ್ಕೊಳ್ಳಿ. ಸಂಜೆ ಹೊತ್ತು ಒಂದು 5:30 ನಂತರ ಮಾಡಿ. 5:30ಕ್ಕಿಂತ ಮುಂಚೆ ಬೇಡ, 5 ಗಂಟೆ 30 ನಿಮಿಷದ ನಂತರ. ಕೆಲವ್ರಿಗೆ 5:30 ಅರ್ಥ ಆಗಲ್ಲ, ಕೆಲವೊಂದು ಕಡೆಗಳಲ್ಲಿ 5:30 ಅರ್ಥ ಆಗಲ್ಲ ಅನಿಸುತ್ತೆ. 5 ಗಂಟೆ 30 ನಿಮಿಷದ ನಂತರ ಸಂಜೆ ಅರಿಶಿನದಿಂದ ರಂಗೋಲಿಯನ್ನು ಹಾಕಬೇಕು ಮನೆಯ ಮುಂಭಾಗದಲ್ಲಿ. ನಾವು ನಾರ್ಮಲಾಗಿ ಏನು ಮಾಡ್ತೀವಿ, ಆ ಕೀಟಲ್ಲಿ ಹಾಕ್ತೀವಿ, ಇಲ್ಲ ರಂಗೋಲಿ ಪುಡಿನಲ್ಲಿ ಹಾಕ್ತೀವಿ, ಕರೆಕ್ಟಾ. ಕಲರ್ಗಳು ಬೇರೆ ಬೇಕಾದ್ರೆ ಬೆರೆಸ್ತೀವಿ. ಈ ಸಲ ನೀವೇನು ಮಾಡಬೇಕಂದ್ರೆ ರಂಗೋಲಿ ಯಾವುದು ಬೇಕಾದ್ರೂ ಹಾಕಿ, ಆದರೆ ರಂಗೋಲಿಯನ್ನು ಅರಿಶಿನದಲ್ಲೇ ಹಾಕಬೇಕು. ಸಂಜೆ 5:30 ನಂತರನೇ ಹಾಕಬೇಕು, ಬೆಳಿಗ್ಗೆ ಹಾಕಬೇಕಾ ಸರ್ ಅಂದರೆ ಇಲ್ಲ. ಆಯಿತು, ಇದಾದ ಮೇಲೆ ಏನು ಸಾರು ಮಾಡಬೇಕು ಅಂತ ಹೇಳಿದ್ರೆ, ಅದರ ಮಧ್ಯದಲ್ಲಿ ಒಂದು ದೀಪ, ತುಪ್ಪದ ದೀಪ ಪೂರ್ವಾಭಿಮುಖವಾಗಿ ಉರಿಯೋ ಥರ ಇರಬೇಕು. ಒಂದೇ ಒಂದು ದೀಪ, ತುಪ್ಪದ ದೀಪವನ್ನು ಪೂರ್ವಾಭಿಮುಖವಾಗಿ, ಅದರ ಬತ್ತಿ ಬಂದ್ಬಿಟ್ಟು ಪೂರ್ವಾಭಿಮುಖವಾಗಿ ಉರಿಯೋ ಥರ ಇಟ್ಕೊಂಡು, ಆ ದೀಪದ ಸುತ್ತಲೂ ಬೇವಿನ ಎಲೆ, ಆ ದೀಪದ ಸುತ್ತಲೂ, ಆ ಬೇವಿನ ಎಲೆಯ ಸುತ್ತಲೂ ಮಾವಿನ ಎಲೆ. ಅರ್ಥ ಆಯ್ತಾ? ರಂಗೋಲಿ ಹಾಕಿದ್ದೀರಾ, ಮಧ್ಯದಲ್ಲಿ ದೀಪ ಇಟ್ಟಿದ್ದೀರಾ, ದೀಪದ ಸುತ್ತಲೂ ಬೇವಿನ ಎಲೆ, ಬೇವಿನ ಎಲೆ ಸುತ್ತಲೂ ಮಾವಿನ ಎಲೆ. ಎಷ್ಟು 4-5 ಮಾವಿನ ಎಲೆ ಇದ್ರೂ ಪರವಾಗಿಲ್ಲ ದೀಪಕ್ಕೆ. ಇದನ್ನು, ಈ ಒಂದು ಪ್ರಯೋಗವನ್ನು ನೀವು ಮಾಡ್ತಾ ಬನ್ನಿ. ನಿಜವಾಗಲೂ ಆ ರೋಗ ಬಾಧೆ ಇದೆ, ಅಥವಾ ನಾವು ತುಂಬ ಇದ್ವಿ ಸರ್, ಇವಾಗ ಕೆಳಗಡೆ ಇಳಿದ್ಬಿಟ್ಟಿವಿ, ಅಭಿವೃದ್ಧಿ ಅನ್ನೋದು ಈ ಮನೆಯಲ್ಲಿ ಇಲ್ಲ ಸರ್, ಈ ವ್ಯಕ್ತಿಗಳಲ್ಲಿಲ್ಲ ಸರ್ ಅನ್ನೋರು ಯಾರಾದರೂ ಇದ್ದರೆ ಅದಕ್ಕೂ ಕೂಡ ಲಕ್ಷ್ಮೀ ಪ್ರಾಪ್ತಿಗೆ ಈ 3 ಪ್ರಾಬ್ಲಮ್ ಇರುವಂಥ ಒಂದೇ ಮನೆಗೆ ಈ ಒಂದೇ ಪರಿಹಾರವನ್ನು ನೀವುಗಳು ಉಪಯೋಗಿಸಬಹುದು. ಈ ದೀಪಕ್ಕೆ ಬಳಸಿರುವಂಥ ವಿಷಯ ಏನೇನಿದೆಯೋ ಅವನ್ನೆಲ್ಲ ಬಂದ್ಬಿಟ್ಟು ವಿಸರ್ಜನೆ ಮಾಡ್ಬೋದು. ಅಂದರೆ ದೀಪಕ್ಕೆ ಬಳಸಿರೋ ಆ ದೀಪ ಒಂದು ಬಿಟ್ಟು ಬೇರೆಲ್ಲವನ್ನು ನೀವು ವಿಸರ್ಜನೆ ಮಾಡ್ಬೋದು ಮಾರನೇ ದಿನ. ಆಯಿತಾ? ಮತ್ತೆ ಮಾರನೇ ದಿನ ಮತ್ತೆ ನೆಕ್ಸ್ಟ್ ಟೈಮ್ ನೀವು ಮಾರುವಾಗ ಮತ್ತೆ ಹೊಸದಾಗಿ ಅರಿಶಿನದಲ್ಲಿಂದ ರಂಗೋಲಿಯನ್ನು ಹಾಕುವಂಥದ್ದು, ಹೊಸದಾಗಿ ಬಂದ್ಬಿಟ್ಟು ಬೇವಿನ ಎಲೆ ತರುವಂಥದ್ದು, ಹೊಸದಾಗಿ ಮಾವಿನ ಎಲೆ ತರುವಂಥದ್ದು. ದೀಪಕ್ಕೆ ನಾರ್ಮಲಾಗಿ ದೀಪ ಮನೆಯಲ್ಲಿದೆ, ತುಪ್ಪವನ್ನು ಹಾಕಿ ದೀಪವನ್ನು ಬೆಳಗಿಸಿಡಿ. ದೀಪದ ಬತ್ತಿ ಪೂರ್ವಾಭಿಮುಖವಾಗಿಯೇ ಇರಬೇಕು, ನೆನಪಿಟ್ಕೊಳ್ಳಿ. ಇದನ್ನು ಬೆಳಗಿಸಿಡೋದ್ರಿಂದ ನಿಮ್ಮ ಮನೆಯಲ್ಲಿ ನಾನು ಹೇಳಿರುವಂಥ ಈ 3 ಸಮಸ್ಯೆಗಳಿದ್ರೆ 3 ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಪ್ರತಿ ಗುರುವಾರ ಮಾಡ್ಕೊಂಡೋಗಿ, ಪ್ರತಿ ಶುಕ್ರವಾರ ಮಾಡ್ಕೊಂಡೋಗಿ, ಅಥವಾ ಗುರುವಾರ ಶುಕ್ರವಾರ ಮಾಡ್ತಾ ಬನ್ನಿ. ನಿಮ್ಮ ಜೀವನದಲ್ಲಿ ಖಂಡಿತವಾಗ್ಲೂ ಪರಿವರ್ತನೆ ಬರುತ್ತೆ. 1 ಸಲ ಮಾಡಿದೆ ಸರ್, 2 ಸಲ ಮಾಡಿದೆ ಸರ್, ಏನೂ ಆಗಿಲ್ಲ ಸರ್, ದಯವಿಟ್ಟು ಕೇಳಬೇಡಿ. ಯಾವುದೇ ಒಂದು ವಿಷಯವನ್ನು ಕಂಟಿನ್ಯೂ ಆಗಿಡಿ, ಖಂಡಿತವಾಗ್ಲೂ ಅದು ನಿಮಗೆ ಕೆಲಸ ಮಾಡುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.